Hey everyone, what's up? Welcome back to my YouTube channel. This is Pratiksha. Hope everyone are doing good. So I'm back with another home remedy. Sorry, it's not home remedy. It's a home remedy hack. ಸೊ ಇವತ್ತು ನಾನೊಂದು ಹೋಮ್ ರೆಮಿಡಿಯಲ್ಲಿ ಹ್ಯಾಕ್ ಹೇಳ್ಕೊಡಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಮಗೆ ಏನಾದರೂ ಫಂಕ್ಷನ್ ಸಡನ್ನಾಗಿ ಎಲ್ಲಾದರೂ ಹೋಗಬೇಕಾಗಿರುತ್ತೆ ಅಥವಾ ಏನಾದರೂ ಪಾರ್ಟಿ ಅಟೆಂಡ್ ಮಾಡ್ತಾ ಇರಬೇಕಾಗುತ್ತೆ, ಏನೋ ಒಂದು ಫಂಕ್ಷನ್ ಏನೋ ಒಂದು ಈವೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಸಡನ್ನಾಗಿ ಯಾವಾಗ ನಾವೇನು ಮಾಡ್ತೀವಿ, ಗ್ಲೋ ಇರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತೆಲ್ಲ ನಾವು ಏನೇನೋ ಎಫರ್ಟ್ಸ್ ಹಾಕ್ತೀವಿ. ಬಟ್ ಅದಕ್ಕೆ ನಾನೊಂದು ಹೋಮ್ ರೆಮಿಡಿ ಹ್ಯಾಕ್ ಹೇಳ್ಕೊಡ್ತೀನಿ. ನೀವು ಅದನ್ನು ಟ್ರೈ ಮಾಡಿದ್ರೆ ಡೆಫಿನೆಟ್ಟಾಗಿ ಆ ದಿನ ಚೆನ್ನಾಗಿ ಕಾಣಿಸ್ತೀರ. ನೀವು ಇದು ನಾನು ಇವತ್ತು ಹೇಳ್ಕೊಡೋದನ್ನ ರೆಗ್ಯುಲರ್ ಆಗಿ ಮಾಡಬೇಕಾಗಿಲ್ಲ. ಏನಾದರೂ ಫಂಕ್ಷನ್ಸ್ ಇದ್ದರೆ ಮಾತ್ರ ನೀವು ಮಾಡಿ, ಅಥವಾ ಏನಾದರೂ ಈವೆಂಟ್ ಇದ್ದರೆ ಮಾತ್ರ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಗೆ ಏನಾದರೂ ಈವೆಂಟ್ಸ್ ಏನಾದರೂ ಬಂದಿದ ತಕ್ಷಣ ನಮಗೆ ನೆನಪಾಗೋದೆ ಪಾರ್ಲರ್. ಸೊ ಪಾರ್ಲರಲ್ಲಿ ಹೋಗ್ಬಿಟ್ಟು ಬ್ಲೀಚ್ ಮಾಡಿಸ್ಕೊಳ್ತೀವಿ ಆ್ಯಂಡ್ ಕ್ಲೀನಪ್ ಫೇಶಿಯಲ್ ಏನೇನೋ ಮಾಡಿಸ್ಕೋತೀವಿ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಗುಡ್ ಫಾರ್ ಸ್ಕಿನ್. ನಮ್ಮ ಸ್ಕಿನ್ನನ್ನು ತಿನ್ನಿಂಗ್ ಮಾಡ್ತಾ ಬರುತ್ತೆ. ನಾವು ಜಾಸ್ತಿ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ. ಸೊ ನ್ಯಾಚುರಲ್ ಆಗೇ ಮಾಡಿ. ಟು ಬಿ ಹಾನೆಸ್ಟ್, ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಏನಂದರೆ ಇಯರ್ಲಿ ಒಂದು ಟ್ವೈಸ್, ಅದು ಕ್ಲೀನಪ್ ಮಾತ್ರ, ನಾಟ್ ಫೇಶಿಯಲ್, ನಾಟ್ ಬ್ಲೀಚಿಂಗ್, ಅದೇನು ನಾನು ಇದುವರೆಗೂ ಮಾಡಿಸೇ ಇಲ್ಲ. ಸೊ ನಾವು ಯಾವತ್ತೂ ಏನು ಗೊತ್ತಾ, ಸ್ವಲ್ಪ ನ್ಯಾಚುರಲೈಸ್ಡ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಹೋಮ್ ರೆಮಿಡೀಸ್ ನ್ಯಾಚುರಲ್ ಆಗಿ ಏನಾದರೂ ಇದ್ದರೆ ಹಾಕೋಕ್ಕೆ ಟ್ರೈ ಮಾಡಬೇಕು. ಇದು ನಾವು ಬ್ಲೀಚಿಂಗ್ ಮಾಡಿಸ್ತೀವಿ ಆ್ಯಂಡ್ ಫೇಶಿಯಲ್ ಮಾಡಿಸ್ತೀವಿ, 1 ವೀಕ್ 1 ಮಂತ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇರುತ್ತೆ. ಅದಾದಮೇಲೆ ನ್ಯಾಚುರಲ್ ಆಗಿ ಅದೇ ಕಲರ್ ಬರುತ್ತೆ, ಇನ್ನೂ ಎಕ್ಸ್ಟ್ರಾ ಬ್ಲ್ಯಾಕ್ ಆಗ್ತೀವಿ ಅಷ್ಟೇ. ಸೊ ನನ್ನ ಒಂದು ಒಪಿನಿಯನ್ ಈ ಥರ. ಜಾಸ್ತಿ ವಿಡಿಯೋನ ಲ್ಯಾಗ್ ಮಾಡೋದು ಬೇಡ. ಸೊ ಬನ್ನಿ ಇವಾಗ ಹೋಮ್ ರೆಮಿಡಿ ಹ್ಯಾಕ್ ಹೆಂಗೆ ಮಾಡೋದು ಏನು ಅಂತ ಹೇಳ್ತೀನಿ. ಫಸ್ಟ್ ಥಿಂಗು, ನೀವು ಇನ್ಸ್ಟೆಂಟಾಗಿ ಗ್ಲೋ ಕಾಣಿಸ್ಬೇಕು ಅಂತ ಹೇಳಿದರೆ ನೀವು ಒಂದು ಸ್ಕ್ರಬ್ಬರ್ನ ಯೂಸ್ ಮಾಡಿ. ಎವರ್ ಯೂತ್ ಇದು ಯಾವುದಿದು, ಟ್ಯಾನ್ ರಿಮೂವಲ್ ಚಾಕ್ಲೇಟ್ ಆ್ಯಂಡ್ ಚೆರಿ ಫೇಸ್ ಪ್ಯಾಕ್, ಯಾವುದಾದ್ರೂ ಫೇಸ್ ಪ್ಯಾಕ್ ಯೂಸ್ ಮಾಡಿ. ಹಿಮಾಲಯ ಆರ್ ಎವರ್ ಯೂತ್ ಯಾವುದಾದ್ರೂ ಓಕೆ. ಈ ಥರ ಪ್ಯಾಕೆಟ್ಸಲ್ಲಿ ಸಿಗುತ್ತೆ. ಮೇ ಬಿ ಇಟ್ಸ್ 20 rupees ಅಷ್ಟೇ. ಅದನ್ನು ಯೂಸ್ ಮಾಡಿ. ನಾನು ಇದು ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ಸ್ಕಿನ್ ತುಂಬಾ ಡ್ರೈ ಇದೆ. ನಾನು ಇವಾಗ ಯಾವ ಫಂಕ್ಷನ್ಗೂ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಐ ವಿಲ್ ಸ್ಕಿಪ್ ದಿಸ್. ನಿಮಗೆ ಸ್ಕಿಪ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ನಿಮ್ಗೆ ಏನಾದರೂ ನಂತರ ಡ್ರೈ ಸ್ಕಿನ್ ಇದ್ದರೆ, ಇದು ಫೇಸ್ ಪ್ಯಾಕ್ ಬೇಡ ಅಂತ ಹೇಳಿದ್ರೆ, ಯು ಕ್ಯಾನ್ ಸ್ಕಿಪ್ ದಿಸ್ ಸ್ಟೆಪ್. ನಾನು ಆ್ಯಕ್ಚುಲಿ ಟಿಶ್ಯೂ ಪೇಪರ್ ತೊಗೊಂಡು ಬಂದಿದ್ದೆ. ಲೈಕ್ ನಾನು ಇವಾಗಷ್ಟೇ ಫೇಸ್ ವಾಶ್ ಮಾಡಿ ಟಿಶ್ಯೂ ಪೇಪರಲ್ಲಿ ರಬ್ ಮಾಡಿ ತೋರಿಸೋಣ ಅಂತ. ಬಟ್ ನಾನು ಇಲ್ಲೇ ಕೆಳಗಿಟ್ಟಿದ್ದೆ. ನಮ್ಮ ಮನೇಲಿ ಒಂದು ಮಗು ಇದೆ ಆಯಿತಾ, ಅದೇನು ಕಿತಾಪತಿ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಟಿಶ್ಯೂ ಪೇಪರ್ ಎಲ್ಲ ತಿಂದು ಕಚ್ಚಾಕಿ ನಮ್ಮ ವಿಡಿಯೋ ಎಲ್ಲ ಹಾಳು ಮಾಡಿದೆ ಇದು. ಹಾ ಇಲ್ಲಿ ನೋಡಿ, ಇಲ್ಲಿ ಯಪ್ಪ ಎಲ್ಲ ಟಿಶ್ಯೂ ಎಲ್ಲ ತಿಂದ್ಬಿಟ್ಟಿದೆ. ಸೊ ಇವಾಗ ನಮಗೆ ಹೋಮ್ ರೆಮಿಡಿ ಮಾಡೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ್ಯಂಡ್ ಎವರ್ ಯೂತ್. ಇದು ಆ್ಯಕ್ಚುಲಿ ಎವರ್ ಯೂತ್ ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್. ನಿಮಗೆ ಗೋಲ್ಡನ್ ಗ್ಲೋ ಬೇಡ, ನಾರ್ಮಲ್ ಆಗಬೇಕು ಅಂದರೆ ಅದನ್ನೇ ತೊಗೊಳ್ಳಿ. ಆ್ಯಕ್ಚುಲಿ ನಾನು ಯೂಶ್ವಲಾಗಿ ನಾರ್ಮಲ್ಲೇ ತೊಗೊಳ್ತಾ ಇದ್ದಿದ್ದು, ಬಟ್ ಗೋಲ್ಡನ್ ಗ್ಲೋ ತೊಗೊಬಿಟ್ಟೆ ಈ ಸಲ. ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ. ಸೊ ಇವಾಗ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿರೋ ಪೀಲ್ ಆಫ್ ಮಾಸ್ಕ್ ಎಲ್ಲನೂ ನೀವು ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಫುಲ್ ಆ್ಯಕ್ಚುಲಿ ಇದು ಆರೆಂಜ್ ಪೀಲ್ ಆಫ್ ಮಾಸ್ಕಿಂದ ಮಾಡಿರೋದ್ರಿಂದ ಸರಿ ನಿಮಗೆ ಒಳ್ಳೆ ಗ್ಲೋ ಸಿಗುತ್ತೆ. ಬಟ್ ಅದಕ್ಕೆ ನಾನು ಅಷ್ಟೇ. ಈಗ ಇದಕ್ಕೆ ನಾನು ಜಸ್ಟ್ ಕಾಫಿ ಪೌಡರ್ ಆ್ಯಡ್ ಮಾಡ್ತೀನಿ ಆಯಿತಾ, ಅಷ್ಟೇ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಇಷ್ಟು ತೊಗೊಂಡಿರೋದು ನಾನು, ಹಾಫ್ ಆಫ್ ದ. ನೆಕ್ಸ್ಟ್ ಬಂದುಬಿಟ್ಟು ಟರ್ಮರಿಕ್ ಎಷ್ಟು ತೊಗೋಬೇಕು ಅಂದರೆ ಸ್ವಲ್ಪ ಹಾಫ್ ಸ್ಪೂನ್ ಅಷ್ಟು. ಸೊ ಇಲ್ಲಿ ನೋಡಿ, ಜಾಸ್ತಿ ಹಾಕಿಲ್ಲ ನಾನು, ಇಲ್ಲಿ ಕಾಣಿಸ್ತದಲ್ಲ, ಇಷ್ಟು ಟರ್ಮರಿಕ್ ಹಾಕಿರೋದು. ಆ್ಯಂಡ್ ಫುಲ್ ಎಲ್ಲೋಯಿಶ್ ಕಾಣಿಸ್ಬಿಡೋದು ಜಾಸ್ತಿ ಹಾಕೊಂಡ್ರೆ. ಇವಾಗ ಈ 3 ಇಂಗ್ರೀಡಿಯೆಂಟ್ಸ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಚೆನ್ನಾಗಿ ಇದನ್ನು 3 ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ,
ಲೈಕ್ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ಅದು ನೋಡಿ ಆ್ಯಕ್ಚುಲಿ ಗೋಲ್ಡ್ ಆರೆಂಜ್ ಇತ್ತಲ್ವಾ, ಇವಾಗ ಇದೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಈ ಕಲರ್ ಬಂದಿದೆ. ಅದು ಬ್ರಷ್ ಇಲ್ಲ, ಕೈಯಲ್ಲಿ ಅಪ್ಲೈ ಮಾಡ್ಕೋಬೇಕು. ಬೇಡ, ನಾನು ಇದರಲ್ಲೇ ಅಪ್ಲೈ ಮಾಡ್ತೀನಿ. ಸೊ ಇವಾಗ ನಾವು ಕಂಪ್ಲೀಟ್ ಆಲ್ ಓವರ್ ದ ಫೇಸ್ ಇದನ್ನು ಹಾಕೋಬೇಕು. ಚೆನ್ನಾಗಿ ಮೊದಲು ಬಿಫೋರ್ ನೀವು ಚೆನ್ನಾಗಿ ಫೇಸ್ ವಾಶ್ ಮಾಡಬೇಕಾಯ್ತಾ. ಆಲ್ ಓವರ್ ದ ಫೇಸ್ ಹಚ್ಚಿದ್ದೀನಿ, ನನಗೇನೋ ಒಂಥರ ಅನ್ನಿಸ್ತಾ ಇದೆ ಮುಖ ತೋರ್ಸೋಕ್ಕೆ ಕಂಪ್ಲೀಟ್ ಆಗಿ. ಸೊ ಅದಕ್ಕೆ ಇಷ್ಟು ತೋರಿಸ್ತೀನಿ. ಐಸ್ ಪಾರ್ಟ್ ಬಿಟ್ಬಿಡಿ, ಇದೆಲ್ಲ ಡ್ರೈ ಆದಮೇಲೆ ನಾನೇ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬೈ ಬಾಯ್. ಸೊ ಇವಾಗ ಡ್ರೈ ಆಗಿದೆ, ತೆಗಿಯೋಣ. Oh God. Nice. Yeah, you can see my face little glowing. ಇಲ್ಲೆಲ್ಲ ಗ್ಲೋ ಆಗ್ತಾ ಇದೆ. ಸ್ವಲ್ಪ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೋತೀನಿ ಆಮೇಲೆ. ಸೊ ಫೇಸ್ ವಾಶ್ ಮಾಡಿಕೊಂಡು ನಿಮ್ಮ ನಾರ್ಮಲ್ ಮೇಕಪ್ಸ್ ಏನಿದೆ ಎಲ್ಲಾದರೂ ಹೋಗಬೇಕು ಅಂದರೆ ಯು ಕ್ಯಾನ್ ಅಪ್ಲೈ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಸೊ ನೋಡಿದ್ರಲ್ವ ಯಾವ ರೀತಿ ಹೇಗೆ ನಿಮ್ಮ ಸ್ಕಿನ್ನನ್ನು ಎನ್ಹ್ಯಾನ್ಸ್ ಮಾಡ್ಕೋಬೋದು ಏನಾದರೂ ಫಂಕ್ಷನ್ಸ್ ಇವೆಂಟ್ಸ್ ಇದ್ದರೆ ಅಂತ. ಸೊ ಇನ್ನೂ ಇದೇ ತರಹ ಹೆಚ್ಚು ಹೋಮ್ ರೆಮಿಡೀಸ್ ಹ್ಯಾಕ್ ನಿಮಗೆ ಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಒಂದು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.